ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ 4 ಡಿಫರೆಂಟ್ ಪೋರ್ಟ್ಫೋಲಿಯೋಗಳ ರಿವ್ಯೂ ಅನ್ನು ಮಾಡೋಣ. ಮೊದಲನೇದಾಗಿ ವಿಕ್ರಮ್ ರಾಜ್ ಅವರು ತಮ್ಮ ಪೋರ್ಟ್ಫೋಲಿಯೋ ಡೀಟೇಲ್ಸ್ ಅನ್ನು ಕಳಿಸಿದ್ದಾರೆ. 5 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನು ಇವರು ಮಾರ್ಕೆಟ್ ಅಲ್ಲಿ ಮಾಡಿದ್ದಾರೆ. ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ ನಲ್ಲಿ ಇವರ ಟೋಟಲ್ ಇನ್ವೆಸ್ಟ್ಮೆಂಟ್ ನಲ್ಲಿ 1,42,000 ಪ್ರಾಫಿಟ್ಸ್ ಕಾಣಿಸ್ತಿದೆ. ಸೊ ಪ್ರೈಸಸ್ ನಿಮಗೆ ಸ್ವಲ್ಪ ವೇರಿ ಆಗಬಹುದು. ಸೊ ತುಂಬಾ ದಿನಗಳ ಹಿಂದೆ ಇವರು ತಮ್ಮ ಪೋರ್ಟ್ಫೋಲಿಯೋ ಡೀಟೇಲ್ಸ್ ಅನ್ನ ಕಳಿಸಿದ್ರು. ಸೊ ಮೇಜರ್ ಆಗಿ ಯಾವೆಲ್ಲ ಸ್ಟಾಕ್ ಗಳನ್ನು ಇವರು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದಾರೆ, ಸೊ ಯಾವ ಸ್ಟಾಕ್ ನಿಂದ ಇವರಿಗೆ ಹೆಚ್ಚಿನ ಒಂದು ಲಾಭ ಸಿಗ್ತಿದೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಯಾಂಪ್ಸ್ ಅಲ್ಲಿ 33 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಸದ್ಯಕ್ಕೆ 17% ಅಷ್ಟು ಲಾಸಸ್ ಆಗ್ತಿದೆ. ಸೊ ಲಾಸಸ್ ಈಗಿನ ಮಾರ್ಕೆಟ್ ಪ್ರೈಸ್ ನಲ್ಲಿ ಸ್ವಲ್ಪ ವೇರಿ ಆಗಬಹುದು, ಬಟ್ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಆವರೇಜ್ ಮಾಡುವ ಬಗ್ಗೆ ಕೂಡ ಯೋಚನೆ ಮಾಡಬಹುದಾಗುತ್ತೆ. ಹಾಗೆ ಐಟಿ ಸೆಕ್ಟರ್ ನಿಂದ HCL ಟೆಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. ಸೊ HCL ಟೆಕ್ ಅಲ್ಲೂ ಕೂಡ 16% ಅಷ್ಟು ಲಾಸಸ್ ಕಾಣಿಸ್ತಿದೆ. ಐಟಿ ಸೆಕ್ಟರ್ ನಲ್ಲಿ ಸ್ವಲ್ಪ ವೀಕ್ನೆಸ್ ಇದೆ. ಸೊ ಈ ಸ್ಟಾಕ್ ಕೂಡ ತುಂಬಾನೇ ಒಳ್ಳೆಯದು, ಲಾಂಗ್ ಟರ್ಮ್ ಗೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದು. ಹಾಗೆ ಗ್ಯಾಸ್ ಸೆಕ್ಟರ್ ಇಂದ IGL ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. 117 ಕ್ವಾಂಟಿಟಿ, 458 ಆವರೇಜ್ ಪ್ರೈಸ್. ಸೊ ಒಳ್ಳೆ ಒಂದು ಆವರೇಜ್ ಪ್ರೈಸ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸ್ಟಾಕ್ ಅನ್ನು ಕೂಡ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದಾಗುತ್ತೆ. ಹಾಗೆ ಇವರಿಗೆ ಮೇಜರ್ ಆಗಿ ಪ್ರಾಫಿಟ್ ಆಗ್ತಿರೋದು IRCTC. 341 ಆವರೇಜ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. 530 ಕ್ವಾಂಟಿಟಿ IRCTC ಅಲ್ಲಿ ಇವರು ಬೈಯಿಂಗ್ ಅನ್ನ ಮಾಡಿದ್ದಾರೆ. 100% ಆಲ್ಮೋಸ್ಟ್ ಡಬಲ್ ಆಗಿದೆ ಇವರ ಇನ್ವೆಸ್ಟ್ಮೆಂಟ್. ಸೊ IRCTC ಸ್ಪ್ಲಿಟ್ ಆದ್ಮೇಲೆ 1200 ಪ್ರೈಸ್ ನ ಅರೌಂಡ್ ಅಲ್ಲಿ ಅವೈಲೇಬಲ್ ಇತ್ತು. ಸೊ ಆಗ ಕೂಡ ಇವರು ತಮ್ಮ ಶೇರ್ ಗಳನ್ನ ಸೆಲ್ ಮಾಡಿಲ್ಲ, ಇನ್ನು ಕೂಡ ಹೋಲ್ಡ್ ಮಾಡ್ತಿದ್ದಾರೆ. ಸೊ ಲಾಂಗ್ ಟರ್ಮ್ ನ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಇರಬೇಕು. ಸೊ ಆ ಒಂದು ರೀಸನ್ ಇಂದ ಶೇರ್ ಗಳನ್ನ ಇನ್ನು ಕೂಡ ಹೋಲ್ಡ್ ಮಾಡ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಲಾಂಗ್ ಟರ್ಮ್ ಗೆ IRCTC ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಮೊನೋಪೋಲಿ ಬಿಸ್ನೆಸ್ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದಾಗುತ್ತೆ. ಪ್ರಿನ್ಸ್ಪೈಕ್ ಮತ್ತೆ ಸುಮಿತೋಮೋ ಕೆಮಿಕಲ್ ನಲ್ಲಿ ಕೂಡ ಇವರು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. ಸೊ ಇದೆರಡು ಕೂಡ ಅಷ್ಟೇ ಒಳ್ಳೆ ಒಂದು ಸ್ಟಾಕ್ಸ್ ಆಗಿರುತ್ತೆ. ಸೊ ಇದನ್ನ ಕೂಡ ನೀವು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಬಹುದಾಗುತ್ತೆ. ಹಾಗೆ ಟ್ರೈಡೆಂಟ್ ಮತ್ತೆ ಯೆಸ್ ಬ್ಯಾಂಕ್ ಅಲ್ಲಿ ಕೂಡ ಇವರು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. ಟ್ರೈಡೆಂಟ್ ಅಲ್ಲಿ 141 ಕ್ವಾಂಟಿಟಿ, 41 ಆವರೇಜ್ ಪ್ರೈಸ್. ಸೊ ಇದು ಕೂಡ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಪೆನ್ನಿ ಸ್ಟಾಕ್ ಅಂತ ಅನ್ನಿಸಬಹುದು, ಬಟ್ ಟ್ರೈಡೆಂಟ್ ಒಳ್ಳೆ ಒಂದು ಫಂಡಮೆಂಟಲ್ ಇರುವಂತಹ ಕಂಪನಿ ಆಗಿರುತ್ತೆ. ಹಾಗೆ ಯೆಸ್ ಬ್ಯಾಂಕ್ ಅಲ್ಲಿ ಕೇವಲ 2 ಕ್ವಾಂಟಿಟಿಯನ್ನು ಬೈ ಮಾಡ್ಕೊಂಡಿದ್ದೀರಾ. ಸೊ ಇನ್ನಷ್ಟು ಕ್ವಾಂಟಿಟಿಯನ್ನು ಬೈ ಮಾಡ್ಕೋಬಹುದು ಲಾಂಗ್ ಟರ್ಮ್ ನ ಪರ್ಸ್ಪೆಕ್ಟಿವ್ ಇದ್ರೆ. ಸೊ 10 ರಿಂದ 20 ರೂಪಾಯಿ ಪ್ರೈಸ್ ನ ಶೇರ್ಗಳಲ್ಲಿ 1-2 ಕ್ವಾಂಟಿಟಿ ಯಾವಾಗಲೂ ಬೈ ಮಾಡೋದಕ್ಕೆ ಹೋಗಬೇಡಿ. ಬೈ ಮಾಡಿದ್ರೆ 50 ರಿಂದ 60 ಕ್ವಾಂಟಿಟಿಗಳಾದ್ರೂ ಬೈ ಮಾಡ್ಕೋಬೇಕಾಗುತ್ತೆ. ಸೊ 5 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದರೆ 7 ಸ್ಟಾಕ್ ಗಳನ್ನ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದಾರೆ. ಸೊ 7 ಕೂಡ ಬೇರೆ ಬೇರೆ ಸೆಕ್ಟರ್ ನ ಸ್ಟಾಕ್ಸ್ ಆಗಿರೋದ್ರಿಂದ ಒಳ್ಳೆ ಒಂದು ಪೋರ್ಟ್ಫೋಲಿಯೋ ಆಗುತ್ತೆ. IRCTC ಇಂದ ಇವರಿಗೆ ಮೇಜರ್ ಆಗಿ ಪ್ರಾಫಿಟ್ ಸಿಗ್ತಿರೋದು ಕಾಣಿಸಿದೆ. ಬೇರೆ ಎಲ್ಲ ಸ್ಟಾಕ್ ಗಳು ಕೂಡ ತುಂಬಾನೇ ಚೆನ್ನಾಗಿದ್ದಾವೆ. ಸೊ ಖಂಡಿತವಾಗ್ಲೂ ಈ ಒಂದು ಪೋರ್ಟ್ಫೋಲಿಯೋ ನೀವು ಕಂಟಿನ್ಯೂ ಮಾಡಬಹುದಾಗುತ್ತೆ. ಮಣಿಕಂಠ ಅವರು ತಮ್ಮ 70,000 ಪೋರ್ಟ್ಫೋಲಿಯೋ ಡೀಟೇಲ್ಸ್ ಅನ್ನ ಕಳಿಸಿದ್ದಾರೆ. ಇವರು 70,000 ಇನ್ವೆಸ್ಟ್ಮೆಂಟ್ ಅನ್ನ ಮಾರ್ಕೆಟ್ ಅಲ್ಲಿ ಮಾಡಿದ್ದಾರೆ. ಸೊ ಕರೆಂಟ್ ಪ್ರೈಸ್ ನಲ್ಲಿ 10,000 ಲಾಸಸ್ ಇವರಿಗೆ ಕಾಣಿಸ್ತಿದೆ. ಸೊ ಮೊದಲನೇದಾಗಿ ಗುಜರಾತ್ ಮಿನರಲ್ ಡೆವಲಪ್ಮೆಂಟ್ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. 187 ಆವರೇಜ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. 30 ಕ್ವಾಂಟಿಟಿ ಮಾತ್ರ ಬೈ ಮಾಡ್ಕೊಂಡಿದ್ದಾರೆ. ಸೊ ರೀಸೆಂಟ್ ಟೈಮ್ ಅಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಗುಜರಾತ್ ಮಿನರಲ್ ಡೆವಲಪ್ಮೆಂಟ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದು. ಸೊ ನಿಮ್ಮ ಒಂದು ಪ್ರೈಸ್ ನಿಮಗೆ ಸಿಕ್ತಾಗ ನೀವು ಎಕ್ಸಿಟ್ ಆಗೋ ಬಗ್ಗೆ ಕೂಡ ಯೋಚನೆ ಮಾಡಬಹುದಾಗುತ್ತೆ. ಹಾಗೇನೆ ಗೋಲ್ಡ್ ಬೀಸ್ ಅಲ್ಲಿ ಕೇವಲ 2 ಕ್ವಾಂಟಿಟಿ ಮಾತ್ರ ಬೈ ಮಾಡ್ಕೊಂಡಿದ್ದೀರಾ. ಸೊ ಗೋಲ್ಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಇದ್ರೆ ಇನ್ನಷ್ಟು ಕ್ವಾಂಟಿಟಿಗಳನ್ನ ಖಂಡಿತವಾಗ್ಲೂ ಗೋಲ್ಡ್ ಬೀಸ್ ಅಲ್ಲಿ ಆಡ್ ಮಾಡ್ಕೋಬಹುದಾಗುತ್ತೆ. ಹಾಗೆ IEX ಅಲ್ಲಿ 80 ಕ್ವಾಂಟಿಟಿ ಬೈ ಮಾಡಿದರೆ 240 ಆವರೇಜ್ ಪ್ರೈಸ್. ಸೊ ಈಗ ನಮಗೆ ತುಂಬಾನೇ ಫಾಲ್ IEX ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಆವರೇಜ್ ನ ಬಗ್ಗೆ ಕೂಡ ನೀವು ಯೋಚನೆ ಮಾಡಬಹುದಾಗುತ್ತೆ. ಹಾಗೆ ಮಹೀಂದ್ರ ಅಂಡ್ ಮಹೀಂದ್ರದಲ್ಲಿ ರೀಸೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. 1289 ಆವರೇಜ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ಇದು ಕೂಡ ಅಷ್ಟೇ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಅದಾದ್ಮೇಲೆ ONGC, SRF ಮತ್ತೆ ಟಾಟಾ ಮೆಟಾಲಿಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಟಾಟಾ ಮೆಟಾಲಿಕ್ಸ್ ನ ಬದಲಾಗಿ ನೀವು ಟಾಟಾ ಸ್ಟೀಲ್ ಅನ್ನ ಚೂಸ್ ಮಾಡ್ಕೋಬಹುದಾಗಿತ್ತು. ಸೊ ಈಗ ಟಾಟಾ ಮೆಟಾಲಿಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಾ. ಸೊ ಇದನ್ನ ಕೂಡ ನೀವು ಕಂಟಿನ್ಯೂ ಮಾಡಬಹುದಾಗುತ್ತೆ. ಹಾಗೆ ಶುಗರ್ ಸೆಕ್ಟರ್ ಇಂದ ಉತ್ತಮ್ ಶುಗರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ವೇದಾಂತದಲ್ಲೂ ಕೂಡ 5 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. ವಿಪ್ರೋದಲ್ಲಿ 5 ಕ್ವಾಂಟಿಟಿ ಬೈ ಮಾಡಿದ್ದಾರೆ 550 ಆವರೇಜ್ ಪ್ರೈಸ್ ನಲ್ಲಿ. ಸೊ ವಿಪ್ರೋದಲ್ಲೂ ಕೂಡ ನೀವು ಆವರೇಜ್ ನ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. ಐಟಿ ಸೆಕ್ಟರ್ ನಲ್ಲಿ ಈಗ ವೀಕ್ನೆಸ್ ಕಾಣಿಸ್ತಿದೆ. ಸೊ ಖಂಡಿತವಾಗ್ಲೂ ಇನ್ನಷ್ಟು ಕ್ವಾಂಟಿಟಿಗಳನ್ನ ನೀವು ವಿಪ್ರೋದಲ್ಲಿ ಆಡ್ ಮಾಡ್ಕೋಬಹುದಾಗುತ್ತೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಮಹೀಂದ್ರ ಅಂಡ್ ಮಹೀಂದ್ರ ಹಾಗೆ ವಿಪ್ರೋ ಈ 2 ಬ್ಲೂ ಚಿಪ್ ಸ್ಟಾಕ್ ಗಳು ನೋಡೋದಕ್ಕೆ ಸಿಗ್ತದೆ. IEX ಕೂಡ ಒಳ್ಳೆ ಒಂದು ಫಂಡಮೆಂಟಲ್ಸ್ ಹೊಂದಿರುವಂತಹ ಕಂಪನಿ ಆಗಿರುತ್ತೆ. ಬಟ್ ಲಾಂಗ್ ಟರ್ಮ್ ಗೆ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಿದ್ರೆ ಅಂದಾಗ ಕೆಲವೊಂದಿಷ್ಟು ಬ್ಲೂ ಚಿಪ್ ಸ್ಟಾಕ್ ಗಳನ್ನ ಹೆಚ್ಚಾಗಿ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬೇಕಾಗುತ್ತೆ. 60% ಅಷ್ಟು ಸ್ಟಾಕ್ ಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಬ್ಲೂ ಚಿಪ್ ಸ್ಟಾಕ್ಸ್ ಆಗಿರಬೇಕು. ಸೊ ಮುಂದೆ ಮಾರ್ಕೆಟ್ ನಲ್ಲಿ ಫಾಲ್ ಬಂದಾಗ ಪೋರ್ಟ್ಫೋಲಿಯೋ ಬ್ಯಾಲೆನ್ಸ್ ಆಗಿ ಇರುತ್ತೆ. ಸೊ ಈಗ ಸದ್ಯಕ್ಕೆ ಯಾವುದೇ ಚೇಂಜಸ್ ಅನ್ನ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಮುಂದೆ ಬರುವಂತಹ ಟೈಮ್ ಗಳಲ್ಲಿ ನಿಮಗೆ ಬ್ಲೂ ಚಿಪ್ ಸ್ಟಾಕ್ ಗಳಲ್ಲಿ ಸ್ವಲ್ಪ ಕರೆಕ್ಷನ್ ಸಿಕ್ಕಿದ್ರೆ FMCG, ಫಾರ್ಮಾ ಈ ಸೆಕ್ಟರ್ ನಿಂದ ಯಾವ್ದಾದ್ರು ಬ್ಲೂ ಚಿಪ್ ಸ್ಟಾಕ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಮೇಜರ್ ಆಗಿ ನಿಫ್ಟಿ 50 ಸ್ಟಾಕ್ ಗಳು. ಸೊ ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ. ಹಾಗೆ ಗುಜರಾತ್ ಮಿನರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ONGC, ಟಾಟಾ ಮೆಟಾಲಿಕ್ಸ್ ಈ ಎಲ್ಲ ಕಂಪನಿಗಳಲ್ಲಿ ನಿಮಗೆ ಪ್ರಾಫಿಟ್ಸ್ ಆದಾಗ ಅಲ್ಲಿ ನೀವು ಎಕ್ಸಿಟ್ ನ ಬಗ್ಗೆ ಕೂಡ ಯೋಚನೆ ಮಾಡಬಹುದಾಗುತ್ತೆ. ಲೋಹಿತ್ ಅವರು ತಮ್ಮ 28 ಲಕ್ಷದ ಪೋರ್ಟ್ಫೋಲಿಯೋ ಡೀಟೇಲ್ಸ್ ಅನ್ನ ಕಳಿಸಿದ್ದಾರೆ. ಇವರು ಮೇಲಲ್ಲಿ ಕೂಡ ಮೆನ್ಷನ್ ಮಾಡಿದ್ರು ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೀನಿ ಅಂತ. ಇನ್ಫೋಸಿಸ್ ಅಲ್ಲಿ ಇವರು 459 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. 1521 ಆವರೇಜ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಆಲ್ಮೋಸ್ಟ್ 7 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನ ಇನ್ಫೋಸಿಸ್ ಅಲ್ಲಿ ಮಾಡಿದ್ದಾರೆ. ಹಾಗೆ TCS ಅಲ್ಲಿ 82 ಕ್ವಾಂಟಿಟಿ ನೋಡೋದಕ್ಕೆ ಸಿಗ್ತದೆ. 3341 ಆವರೇಜ್ ಪ್ರೈಸ್. ಸೊ ಇಲ್ಲೂ ಕೂಡ ಆಲ್ಮೋಸ್ಟ್ 2.25 ಲಕ್ಷದ ಇನ್ವೆಸ್ಟ್ಮೆಂಟ್ ಅನ್ನು ಇವರು ಮಾಡಿದ್ದಾರೆ. ವಿಪ್ರೋನಲ್ಲೂ ಕೂಡ 454 ಕ್ವಾಂಟಿಟಿಯ ಬೈಯಿಂಗ್ ಕಾಣಿಸ್ತಾ ಇದೆ. ಬಟ್ ಆವರೇಜ್ ಪ್ರೈಸ್ 475 ಒಳ್ಳೆ ಒಂದು ಆವರೇಜ್ ಪ್ರೈಸ್
ಪ್ರೈಸ್ ಆಗಿರುತ್ತೆ. ಸೊ ಇಲ್ಲೂ 2 ಲಕ್ಷದಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಟೈಟನ್, IRCTC, ಟಾಟಾ ಮೋಟಾರ್ಸ್ ಈ ಎಲ್ಲ ಸ್ಟಾಕ್ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಕಾಣಿಸ್ತಿದೆ. ಹೆಚ್ಚಿನ ಒಂದು ಅಮೌಂಟ್ಗಳನ್ನ ಈ ಸ್ಟಾಕ್ಗಳಲ್ಲಿ ಕೂಡ ಇವರು ಇನ್ವೆಸ್ಟ್ ಮಾಡಿದ್ದಾರೆ. ಟಾಟಾ ಪವರ್, ವೇದಾಂತ, ಟಾಟಾ ಸ್ಟೀಲ್ ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಕಾಣಿಸ್ತಾ ಇದೆ. LIC, ಟಾಟಾ ಕನ್ಸ್ಯೂಮರ್ ಹಾಗೆ ಟಾಟಾ ಎಲೆಕ್ಸಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಫಾರ್ಮಾ ಸೆಕ್ಟರ್ ಹಾಗೆ ರಿಲಯನ್ಸ್ ನಂತ ಸ್ಟಾಕ್ ಗಳನ್ನ ಆಡ್ ಮಾಡ್ಕೋಬಹುದಾಗುತ್ತೆ. IT ಸೆಕ್ಟರ್ ನಲ್ಲಿ ನೀವು ಏನು ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದಾಗುತ್ತೆ. ಸೊ ಬೇರೆ ಸೆಕ್ಟರ್ ಅಲ್ಲಿ ಈ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಡೈವರ್ಸಿಫೈ ಮಾಡ್ಕೋಬಹುದು. IT ಸೆಕ್ಟರ್ ನಲ್ಲಿ ಪ್ರಾಫಿಟ್ ಕಾಣಿಸಿದಾಗ ಆಗ ನೀವು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನ ಬಗ್ಗೆ ಯೋಚನೆ ಮಾಡಬಹುದು. ಮತ್ತೆ ಬೇರೆ ಸೆಕ್ಟರ್ ನ ಸ್ಟಾಕ್ ಗಳನ್ನ ಕೂಡ ಆಡ್ ಮಾಡ್ಕೋಬಹುದಾಗುತ್ತೆ. ಸೊ ನೀವು 30 ಲಕ್ಷದ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಿದ್ರೆ ಅಂದಾಗ 15 ರಿಂದ 18 ಸ್ಟಾಕ್ ಗಳನ್ನ ಖಂಡಿತವಾಗ್ಲೂ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬಹುದಾಗುತ್ತೆ. ಸೊ IT ಸೆಕ್ಟರ್ ಇಂದ 3 ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಬಟ್ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಬಟ್ 10 ಲಕ್ಷದಷ್ಟು ಇನ್ವೆಸ್ಟ್ಮೆಂಟ್ ಏನಿದೆ ಅದು IT ಸೆಕ್ಟರ್ ನಲ್ಲಿ ಆಗಿರೋದು ಕಾಣಿಸ್ತಿದೆ. ಸೊ ನಿಮ್ಮ ಪೋರ್ಟ್ಫೋಲಿಯೋ 30 ಲಕ್ಷ ಆಗಿದ್ದಾಗ ಯಾವುದೇ ಒಂದು ಸೆಕ್ಟರ್ ನಲ್ಲಿ ನಿಮ್ಮ ಮ್ಯಾಕ್ಸಿಮಮ್ ಅಲೋಕೇಶನ್ ಒಂದು ಸೆಕ್ಟರ್ಗೆ 6 ರಿಂದ 7 ಲಕ್ಷ ಮಾತ್ರ ಆಗಿರ್ಬೇಕಾಗುತ್ತೆ. ಬಟ್ ನೀವು IT ಸೆಕ್ಟರ್ ಒಂದರಲ್ಲೇ 10 ಲಕ್ಷದಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಾ. ಅದೇ ಒಂದು ರೀಸನ್ ಇಂದ ಆ ಒಂದು ಅಲೋಕೇಶನ್ ಏನಿದೆ ಅದನ್ನ ನೀವು ಬೇರೆ ಒಂದು ಸೆಕ್ಟರ್ ಅಲ್ಲಿ ಮಾಡಬಹುದಾಗುತ್ತೆ. ವಿಶಾಖ ಅವರು ತಮ್ಮ ಪೋರ್ಟ್ಫೋಲಿಯೋ ಡೀಟೇಲ್ಸ್ ಅನ್ನ ಕಳಿಸಿದ್ದಾರೆ. ಇವರು ಕೂಡ 87,000ದಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾರ್ಕೆಟ್ ಅಲ್ಲಿ ಮಾಡಿದ್ದಾರೆ. ಕರೆಂಟ್ ಪ್ರೈಸ್ ನಮಗೆ 96,000ದಷ್ಟು ನೋಡೋದಕ್ಕೆ ಸಿಗುತ್ತೆ. 8,000ದಷ್ಟು ಪ್ರಾಫಿಟ್ಸ್ ಅನ್ನು ಇವರು ಮಾಡಿದ್ದಾರೆ. ಅದಾನಿ ಪವರ್ ಅಲ್ಲಿ 10 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. ಆವರೇಜ್ ಪ್ರೈಸ್ ಅನ್ನ ಗಮನಿಸಬೇಕು. 93ರ ಆವರೇಜ್ ಪ್ರೈಸ್ ಕಾಣಿಸ್ತಿದೆ. ಸೊ 345% ಅಷ್ಟು ಪ್ರಾಫಿಟ್ ಇವರಿಗೆ ಅದಾನಿ ಪವರ್ ಸ್ಟಾಕ್ ಇಂದ ಕಾಣಿಸ್ತಿದೆ. ಸೊ ನಮಗೆ ಈ ರೀತಿಯ ಪ್ರಾಫಿಟ್ಸ್ ಕಾಣಿಸಿದಾಗ ನಾವು ಹೆಚ್ಚಿನ ಒಂದು ಕ್ವಾಂಟಿಟಿಯನ್ನು ಈ ಒಂದು ಸ್ಟಾಕ್ ಅಲ್ಲಿ ಬೈ ಮಾಡಬೇಕಿತ್ತು ಅಂತ ಅನ್ಸುತ್ತೆ. ಬಟ್ ನಾವು ಏನು ಪ್ರೈಸ್ ನಲ್ಲಿ ಬೈ ಮಾಡಿರ್ತೀವಿ ಆ ಒಂದು ಪ್ರೈಸ್ ನಿಂದ ತುಂಬಾನೇ ರನ್ ಆದಾಗ ಸ್ಟಾಕ್, ಸೊ ಅಲ್ಲಿ ನಾವು ಬೈ ಮಾಡ್ಕೋಬೇಕಾ ಬೇಡವಾ ಅನ್ನುವಂಥ ಕನ್ಫ್ಯೂಷನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಕೂಡ 2 ಕ್ವಾಂಟಿಟಿ ಬೈ ಮಾಡ್ಕೊಂಡಿದ್ದಾರೆ. 1490ರ ಆವರೇಜ್ ಪ್ರೈಸ್ ಇದೆ. ಇಲ್ಲೂ ಕೂಡ ಇವರಿಗೆ ಒಳ್ಳೆ ಒಂದು ಪ್ರಾಫಿಟ್ಸ್ ಆಗ್ತಿದೆ. ಬಜಾಜ್ ಫೈನಾನ್ಸ್, SBI, ICICI ಬ್ಯಾಂಕ್, ಟೈಟನ್, ಪಿಡಿಲೈಟ್ ಇಂಡಸ್ಟ್ರೀಸ್, ONGC, CDSL, ಟಾಟಾ ಪವರ್, ಅದಾನಿ ಗ್ರೀನ್ ಎನರ್ಜಿ, ಇನ್ಫೋಸಿಸ್, ಸೊ ಈ ರೀತಿಯ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಇವರಿಗೆ ಪ್ರಾಫಿಟ್ಸ್ ಕಾಣಿಸ್ತಿದೆ. ಹಾಗೆ ಕೆಲವೊಂದಿಷ್ಟು ಸ್ಟಾಕ್ ಗಳಲ್ಲಿ ಇವರಿಗೆ ಲಾಸ್ ಕೂಡ ಕಾಣಿಸ್ತಿದೆ. ಇನ್ಫೋಸಿಸ್, IRCTC, TV18, ಟಾಟಾ ಮೋಟಾರ್ಸ್, ಯುನೈಟೆಡ್ ಸ್ಪಿರಿಟ್, ಅದಾನಿ ವಿಲ್ಮಾರ್, ವೇದಾಂತ, ದೀಪಕ್ ನೈಟ್ರೇಟ್, ಹಾಗೆ ಕೆಲವೊಂದಿಷ್ಟು ಪೆನ್ನಿ ಸ್ಟಾಕ್ ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ನೀವು 87,000 ಇನ್ವೆಸ್ಟ್ಮೆಂಟ್ ಅನ್ನ ಮಾರ್ಕೆಟ್ ನಲ್ಲಿ ಮಾಡಿದಿರಾ. ಬಟ್ ಇಷ್ಟೊಂದು ಸ್ಟಾಕ್ ಗಳನ್ನ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋದು ಅಷ್ಟು ಸರಿ ಆಗೋದಿಲ್ಲ. 8 ರಿಂದ 9 ಸ್ಟಾಕ್ ಗಳನ್ನ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬಹುದಾಗುತ್ತೆ. ಈ ರೀತಿ 1-2 ಕ್ವಾಂಟಿಟಿಯನ್ನ ಬೈ ಮಾಡ್ಕೊಂಡಾಗ ಸೊ ನಿಮಗೆ ಗೊತ್ತಾಗಿರುತ್ತೆ 1-2 ಕ್ವಾಂಟಿಟಿಯನ್ನ ಬೈ ಮಾಡ್ಕೊಂಡಾಗ ಅಷ್ಟು ಪ್ರಾಫಿಟ್ಸ್ ನಿಮಗೆ ಆಗೋದಿಲ್ಲ. ಸೊ ನೀವು ಯಾವ್ದಾದ್ರು 8 ರಿಂದ 9 ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ಸ್ಟಾಕ್ ಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ನೀವು ಇಷ್ಟು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಯಾವ್ದಾದ್ರು ಒಂದು ಮ್ಯೂಚುವಲ್ ಫಂಡ್ ಅನ್ನ ಚೂಸ್ ಮಾಡ್ಕೋಬಹುದಾಗುತ್ತೆ. ಆ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗಬಹುದು. ಸೊ ನಿಮ್ಮ ಸ್ಟಾಕ್ ಸೆಲೆಕ್ಷನ್ ತುಂಬಾನೇ ಚೆನ್ನಾಗಿದೆ. ಸೊ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬೇಕು ಅಂತ ಇದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಇನ್ನಷ್ಟು ಜಾಸ್ತಿ ಮಾಡಬೇಕಾಗುತ್ತೆ. ಅಥವಾ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಕೆಲವೊಂದಿಷ್ಟು ಸ್ಟಾಕ್ ಗಳನ್ನ ನೀವು ರೆಡ್ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಎಕ್ಸಾಂಪಲ್ಗೆ ಈಗ BFSI ಸೆಕ್ಟರ್ ಇಂದ ನೀವು ಬಜಾಜ್ ಫೈನಾನ್ಸ್, SBI, ICICI ಬ್ಯಾಂಕ್ ಈ 3 ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ 3 ಸ್ಟಾಕ್ ಗಳು ತುಂಬಾನೇ ಚೆನ್ನಾಗಿದಾವೆ. ಸೊ ಈ 3ರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ಪೋರ್ಟ್ಫೋಲಿಯೋನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು 8 ರಿಂದ 9 ಸ್ಟಾಕ್ ಅನ್ನ ಮಾತ್ರ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡು ಅದರಲ್ಲಿ ನೀವು ಬೈಯಿಂಗ್ ಅನ್ನ ಮಾಡ್ತಾ ಹೋಗಬೇಕಾಗುತ್ತೆ. ಅಥವಾ ಇಷ್ಟು ಸ್ಟಾಕ್ ಗಳಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ ಅಂದ್ರೆ ಇನ್ನಷ್ಟು ಕ್ವಾಂಟಿಟಿಗಳನ್ನ ನೀವು ಆಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನಿಮ್ಗೇನು ಇನ್ಫೋಸಿಸ್, IRCTC, TV18 ಈ ಎಲ್ಲ ಸ್ಟಾಕ್ ಗಳಲ್ಲಿ ಈಗ ಲಾಸಸ್ ನೋಡೋದಕ್ಕೆ ಸಿಗ್ತದೆ. ಆ ಸ್ಟಾಕ್ ಗಳಲ್ಲಿ ನೀವು ಆವರೇಜ್ ಮಾಡ್ತಾ ಹೋಗಬೇಕಾಗುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಇನ್ನಷ್ಟು ಜಾಸ್ತಿ ಮಾಡಬೇಕಾಗುತ್ತೆ. ಹಾಗೆ ಇವರು ಮ್ಯೂಚುವಲ್ ಫಂಡ್ ಗಳಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ICICI ಪ್ರುಡೆನ್ಷಿಯಲ್ ಟೆಕ್ನಾಲಜಿ ಡೈರೆಕ್ಟ್ ಪ್ಲಾನ್ ಗ್ರೋತ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಸೊ IT ಸೆಕ್ಟರ್ ನ ಮ್ಯೂಚುವಲ್ ಫಂಡ್ ಆಗಿರುತ್ತೆ. 6,000 ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ICICI ಪ್ರುಡೆನ್ಷಿಯಲ್ ಟೆಕ್ನಾಲಜಿ ಡೈರೆಕ್ಟ್ ಪ್ಲಾನ್ ಗ್ರೋತ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀರಾ. ಸೊ IT ಸೆಕ್ಟರ್ ನ ಫಂಡ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಅವೈಲೇಬಲ್ ಇರುತ್ತೆ. ಸೊ ಆ ಒಂದು ಫಂಡ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಗಳು ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ಆ ಫಂಡ್ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ನೀವು ಕಂಟಿನ್ಯೂ ಮಾಡಬಹುದಾಗುತ್ತೆ. ಸೊ ನಿಮಗೆ ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಸಿಗುತ್ತೆ ಅಂತ ಅನ್ಸಿದ್ರೆ ಸೊ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಸ್ವಲ್ಪ ಸ್ಟಾಕ್ ಗಳನ್ನ ಕಮ್ಮಿ ಮಾಡ್ಕೋಬೇಕಾಗುತ್ತೆ.